ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಹುಬ್ಬಳ್ಳಿಯಲ್ಲಿ ಕಿಚ್ಚ ಸುದೀಪ್ ಹೇಳಿದ್ದಂತ ಯುದ್ಧದ ಮಾತು ನಂತರ ವಿಜಯಲಕ್ಷ್ಮಿ ಕೊಟ್ಟಂತ ಹೇಳಿಕೆ ಕಿಚ್ಚು ಹೊತ್ತಿಸಿದೆ. ಇಬ್ಬರು ಬಿಗ್ ಸ್ಟಾರ್ಗಳ ಫ್ಯಾನ್ಸ್ ನಡುವೆ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಸಂಗ್ರಾಮವೇ ನಡೀತಿದೆ. ಇದರ ನಡುವೆ ಕಿಚ್ಚ ತಮ್ಮ ಹೇಳಿಕೆ ಕುರಿತಂತೆ ಖಡಕ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ದರ್ಶನ್ ಪತ್ನಿ ಮಾತಿಗೂ ಕಡ್ಡಿ ತುಂಡಾದಂತೆ ಪ್ರತಿಕ್ರಿಯೆ ನೀಡಿದ್ದಾರೆ. ಹೊರಗಡೆ ಒಂದು ಪಡೆ ಯುದ್ಧಕ್ಕೆ ರೆಡಿಯಾಗ್ತಿದೆ, ನಾವು ಕೂಡ ಯುದ್ಧಕ್ಕೆ ಸಿದ್ಧ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ್ರೆ ಯಾರಿಗೆ ಮುಟ್ಟಬೇಕೋ ಮುಟ್ಟುತ್ತದೆ, ತಟ್ಟಬೇಕೋ ತಟ್ಟುತ್ತೆ. ಮಾರ್ಕ್ ಸಿನಿಮಾದ ಪ್ರೀ ರಿಲೀಸ್ ಇವೆಂಟ್ ನಲ್ಲಿ ಮೊನ್ನೆ ಕಿಚ್ಚ ಸುದೀಪ್ ಅಬ್ಬರಿಸಿದ್ದ ಬರೀ ಇದು. ಹೊರಗಡೆ ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ, ಈ ವೇದಿಕೆ ಮೇಲಿಂದ ಹೇಳ್ತಾ ಇದ್ದೀನಿ, ಯುದ್ಧಕ್ಕೆ ಸಿದ್ಧ. ಕಿಚ್ಚುನ ಈ ಮಾತು ಸ್ಯಾಂಡಲ್ವುಡ್ ನಲ್ಲಿ ಕಿಚ್ಚು ಹೊತ್ತಿಸಿತ್ತು. ಸ್ಟಾರ್ ವಾರ್ ಶುರುವಾಗಿತ್ತು. ಸುದೀಪ್ ಈ ಮಾತನ್ನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಹೇಳಿದ್ರ ಅನ್ನೋ ಚರ್ಚೆ ಶುರುವಾಗಿತ್ತು. ಇದಕ್ಕೆ ಪೂರಕವೆಂಬಂತೆ ವಿಜಯಲಕ್ಷ್ಮಿ ದರ್ಶನ್ ಕೂಡ ಕೌಂಟರ್ ಕೊಟ್ಟಿದ್ರು. ಸುದೀಪ್ ಹೆಸರು ಹೇಳದೆ ಕೆಲವರು ವೇದಿಕೆ ಮೇಲೆ ನಿಂತ್ಕೊಂಡು ದರ್ಶನ್ ಬಗ್ಗೆ ಮಾತನಾಡ್ತಿದ್ದಾರೆ. ದರ್ಶನ್ ಬೆಂಗಳೂರಿನಲ್ಲಿ ಇದ್ದಾಗ ಅವರೆಲ್ಲ ಎಲ್ಲಿ ಮಾಯವಾಗ್ತಾರೆ ಅಂತಾನೋ ಗೊತ್ತಾಗಲ್ಲ ಅಂತ ಟಾಂಗ್ ಕೊಟ್ಟಿದ್ರು. ಅವ್ರ ಬಗ್ಗೆ ಹಾಗೆ ಅವ್ರ ಫ್ಯಾನ್ಸ್ ಬಗ್ಗೆ ವೇದಿಕೆ ಮೇಲೆ ಹೋಗೋದು, ನಿಂತ್ಕೊಂಡು ಮಾತಾಡೋದು, ಚಾನೆಲ್ ಮೀಡಿಯಲ್ಲಿ ಕೂತ್ಕೊಂಡು ಮಾತಾಡೋದು, ಹೊರ ಕೂತ್ಕೊಂಡು ಮಾತಾಡೋದು ಎಲ್ಲ ಮಾಡ್ತಿದ್ದಾರೆ. ಅದೇ ಜನಗಳು ದರ್ಶನ್ ಅವ್ರು ಇದ್ದಾಗ ಅವ್ರು ಬೆಂಗಳೂರಲ್ಲಿ ಇರ್ತಾರ ಇಲ್ವಾ ಅಂತಾನೆ ಗೊತ್ತಾಗಲ್ಲ, ಎಲ್ಲಿ ಮಾಯ ಆಗ್ತಾರೆ ಅಂತಾನೂ ಗೊತ್ತಾಗಲ್ಲ. ಸುದೀಪ್ ಹೇಳಿಕೆ ನಂತರ ವಿಜಯಲಕ್ಷ್ಮಿ ದರ್ಶನ್ ಅವರ ಪ್ರತ್ಯುತ್ತರದಿಂದ ದರ್ಶನ್ ಮತ್ತು ಕಿಚ್ಚನ ಫ್ಯಾನ್ಸ್ ನಡುವೆ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಕಾಳಗವೇ ನಡೆಯುತ್ತಿದೆ. ಧಗಿಸುತ್ತಿರುವ ಈ ಸ್ಟಾರ್ ವಾರ್ ಕುರಿತಂತೆ ಕಿಚ್ಚ ಸ್ಪಷ್ಟನೆ ಕೊಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲಿ ಯುದ್ಧಕ್ಕೆ ಸಿದ್ಧ ಎಂದು ತಾವು ಹೇಳಿದ್ದು ಯಾರ ವಿರುದ್ಧ ಅನ್ನೋದನ್ನ ಬಿಚ್ಚಿಡುತ್ತಲೇ ವಿಜಯಲಕ್ಷ್ಮಿ ದರ್ಶನ್ ಅವರ ಮಾತಿನ ಬಗ್ಗೆಯೂ ಸುದೀಪ್ ಪ್ರತಿಕ್ರಿಯಿಸಿದ್ದಾರೆ. ಯುದ್ಧಕ್ಕೆ ಸಿದ್ಧ ಅಂತ ಹೇಳಿದ್ದು ಪೈರಸಿ ಮಾಡೋ ಪಡೆ ವಿರುದ್ಧ. ಯುದ್ಧಕ್ಕೆ ಸಿದ್ಧ ಅಂತ ನಾನು ಹೇಳಿದ್ದು 45 ಸಿನಿಮಾ ಬಗ್ಗೆಯೂ ಅಲ್ಲ, ಯಾರೋ ಒಬ್ಬ ನಟನ ಕುರಿತಾಗಿಯೂ ಅಲ್ಲ ಎಂದಿರುವ ಸುದೀಪ್, ನಾನು ಹೇಳಿದ್ದು ಪೈರಸಿ ವಿರುದ್ಧ ಯುದ್ಧ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಯುದ್ಧ ಅಂತ ನಾನೇನ್ ಹೇಳಿದ್ದು ಅದು ನಾನು ಕ್ಲೀನ್ ಆಗಿ ಸ್ಪಷ್ಟತೆ ತಗೊಳ್ಳಿ. 25ಕ್ಕೆ ರಿಲೀಸ್ ಆದ್ರೆ ಒಂದು ಯುದ್ಧನೂ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಅವತ್ತು ಪರ್ಟಿಕ್ಯುಲರ್ಲಿ ಸ್ಪೆಸಿಫಿಕೇಶನ್ 25th ನಾನು ಹೇಳಿದ್ ಕರೆಕ್ಟ್. ಅವತ್ತೇ ಸ್ಟಾರ್ಟ್ ಆಗೋದು ನಿಮ್ಮ ಪೈರಸಿ, ಅವತ್ತೇ ಸ್ಟಾರ್ಟ್ ಆಗೋದು, ಹಿಂದಿನ ದಿನ ಅಲ್ಲ. ದಟ್ ಈಸ್ ವಾಟ್ ಐ ಮೆಂಟ್. ಯಾವ ಆರ್ಟಿಸ್ಟಿಗೂ ಸಂಬಂಧಪಟ್ಟಂಗೆ ನಾನು ಹೇಳಿಲ್ಲ. ಕಾರಣ ಏನಂದ್ರೆ ಪ್ರತಿ ಕಲಾವಿದರು ನನ್ನನ್ನು ಪ್ರೀತಿಸ್ತಾರೆ, ನಾನು ಅವ್ರು ಅಷ್ಟೇ ಪ್ರೀತಿಸ್ತೀನಿ, ಒಬ್ರಿಗೊಬ್ರು ಪರಸ್ಪರವಾಗಿ ಮಾತಾಡ್ಕೋತೀವಿ, ಎಲ್ರಿಗೂ ಗೊತ್ತು. ಹಂಗೆ ಹೇಳಾಗಿದ್ರೆ ನಾನು ನಾರ್ಮಲಿ ಫೋನಲ್ಲೇ ಹೇಳೋನು. ಯಾರಿದ್ರೆ ದೊಡ್ಡ ವೆಚ್ಚ ನಡೀತದೆ, ದೊಡ್ಡ ರೀತಿಯಲ್ಲಿ ನಡೀತದೆ. ದೊಡ್ಡ ರೀತಿಯಲ್ಲಿ ಅಂದ್ರೆ ಮುಗಿಸೇ ಬಿಡ್ಬೇಕು, ಇದನ್ನ ಹಾಗೆ ಮಾಡ್ಬೇಕು, ಹೀಗೆ ಮಾಡ್ಬೇಕು, ಅದೆಲ್ಲ ಏನಾಗುತ್ತೆ ಕಣ್ಣಿಗೆ ಕಾಣದ ಮುಖಗಳಿರ್ಬೋದು ಸದ್ಯಕ್ಕೆ. ಸೊ ಇದಿಷ್ಟು ಬಂದಾಗ ನಾನು ಒಂದು ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿದೆ, ಕುತ್ಕೊಂಡು ಏನ್ ಮಾಡಬೇಕು ಯೋಚನೆ ಮಾಡ್ತಾ ಇದ್ದೆ ನಾನು. ದೆನ್ ಆಫ್ಟರ್ ದಟ್ ಸಡನ್ಲಿ ದೇರ್ ಆರ್ ಲಾಟ್ ಆಫ್ ಇಶ್ಯೂಸ್ ದಟ್ ಸ್ಟಾರ್ಟೆಡ್. ನಾನು ಅನ್ಕೊಂಡೆ ಹೋಗ್ತೀನಿ, ಎಲ್ಲಿ ಮಾತಾಡ್ಬೇಕೋ ಮಾಡ್ತೀನಿ. ಯಾಕಂದ್ರೆ ಒಂದು ಮಾಡಕ್ ರೆಡಿ ಆದವರಿಗೆ ಗೊತ್ತಾಗ್ಬೇಕು ನನಗೆ ಗೊತ್ತಾಗಿದೆ ಅಂತ. ಚೆಸ್ ಆಡುವಾಗ ಚೆಕ್ ಅಂತ ಹೇಳಿಯೇ ಹೊಡಿಬೇಕು. 30 ವರ್ಷದಿಂದಲೂ ಸಿನಿಮಾದಲ್ಲಿ ಇದ್ದೇನೆ. ಕ್ಯಾಮರಾದ ಮುಂದೆ ಏನ್ ಮಾತನಾಡಬೇಕು, ಏನು ಮಾತನಾಡಬಾರ್ದು ಅಂತ ತಿಳಿಯೋದಿಲ್ವೇ? ಚೆಸ್ ಆಡುವಾಗ ಕದ್ದು ಮುಚ್ಚಿ ಚೆಕ್ ಅಂತ ಹೇಳೋದಿಲ್ಲ, ಹೇಳಿ ಹೊಡಿಬೇಕು. ನನ್ನ ಸಿನಿಮಾ ಕಾಪಾಡಿಕೊಳ್ಬೇಕಿದೆ. ಪೈರಸಿ ಮಾಡೋರನ್ನ ಮುಲಾಜಿಲ್ಲದೆ ಒದ್ದು ಒಳಗೆ ಹಾಕಿಸ್ತೀನಿ ಅಂತ ಸುದೀಪ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಈ ವಿಚಾರವಾಗಿ 30 ವರ್ಷ ಸಿನಿಮಾದಲ್ಲಿರೋನಿಗೆ ನನಗೆ ಗೊತ್ತಿಲ್ಲ ಎಷ್ಟು ಕ್ಯಾಮ್ರಾ ಆನ್ ಇದೆ ಅಂತ. ಇದು ವೈರಲ್ ಆಗತ್ತೆ ಅಂತ ಗೊತ್ತಿಲ್ವಾ? ಉಲ್ಟಾ ಹೊಡಿಬಹುದು ಅಂತ ಗೊತ್ತಿಲ್ವಾ? ನಾನು 30 ವರ್ಷ ಆಕ್ಟಿಂಗ್ ಮಾಡಿದವನು, ಅಲ್ಲಿ ಆಕ್ಟ್ ಮಾಡಕ್ಕೆ ಎಷ್ಟೊತ್ತು ಬೇಕಿತ್ತು ನನಗೆ. ಚೆಸ್ ಆಡ್ಬೇಕಾದ್ರೆ ನೀವು ನೋಟಿಸ್ ಮಾಡಿರ್ತೀರಿ, ನಾವು ಕದ್ದಿ ಮುಚ್ಚಿ ಚೆಕ್ ಅಂತ ಹೇಳಕ್ಕಾಗಲ್ಲ, ಚೆಕ್ ಅಂತ ಹೇಳಲೇಬೇಕು. ನಾನು ಹೇಳ್ಬಿಟ್ಟೆ ಹೊಡಿಬೇಕು ಚೆಸ್ ಅಲ್ಲಿ, ಕರೆಕ್ಟ್? ಇಟ್ ಈಸ್ ನಾಟ್ ಅ ಡಿಸೀವಿಂಗ್ ಗೇಮ್, ಇಟ್ಸ್ ಅ ಮೈಂಡ್ ಗೇಮ್. ಪೈರಸಿ ನೋಡದಲ್ಲಿ ಯಾರ್ಯಾರು ಮಾಡ್ತಾ ಇದಾರೆ ಕಣ್ಣಿಗೆ ಕಂಡಲ್ಲಿ ಖಂಡಿತವಾಗ್ಲೂ ಸರ್ ನಾನು ಅವ್ರಿಗೆ ಅವ್ರಿಗೆ ಅದೇ ಹಿಂಟ್ ಕೊಟ್ಟಿರೋದು, ಖಂಡಿತ ಓದಿ ಹೇಳ್ಕೊಂಡ್ಬಿಟ್ಟು ಸ್ಟೇಷನ್ಗೆ ಹೋಗಿ ಅಂತ. ವೆರಿ ಸ್ಟ್ರಾಂಗ್ಲಿ ವಿ ಆರ್ ಕಮಿಂಗ್. ಹಿಡ್ದವ್ರನ್ನ ಮರ್ಸಿಲೆಸ್ ಆಗಿ ಒಳಗಾಕ್ಸ್ತೀನಿ, ಇದಂತೂ ಪ್ರಾಮಿಸ್. ನನ್ನ ಸಿನಿಮಾ ನಾನು ಕಾಪಾಡ್ಕೊಬೇಕು. ಅವರು ನನಗೆ ಅಂತ ಹೇಳಿದ್ರೆ ನಾನು ಉತ್ತರಿಸ್ತೇನೆ. ವಿಜಯಲಕ್ಷ್ಮಿ ಹೆಸರು ಹೇಳದೆ ಸುದೀಪ್ ಪ್ರತಿಕ್ರಿಯೆ. ನಾನು ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಮರುದಿನ ಬೆಂಕಿ ಹೊತ್ತಿಕೊಂಡಿಲ್ಲ, ಆದ್ರೆ ನನ್ನ ಮಾತಿಗೆ ಯಾರೋ ರಿಯಾಕ್ಟ್ ಮಾಡಿದ ನಂತರ ಕಿಚ್ಚು ಹೊತ್ತಿದೆ. ಅವರು ಹೇಳಿದ್ದು ನನಗೆ ಅಂತಾದ್ರೆ ಆಗ ನಾನು ಏನು ಉತ್ತರ ಕೊಡ್ಬೇಕೋ ಕೊಡ್ತೀನಿ ಅಂತ ವಿಜಯಲಕ್ಷ್ಮಿ ಹೆಸರು ಹೇಳದೆ ಸುದೀಪ್ ಮಾತನಾಡಿದ್ರು. ಸುದೀಪ್ ಹಚ್ಚಿದ್ದಿದ್ರೆ ನೆಕ್ಸ್ಟ್ ಡೇ ಹತ್ಬೇಕಿತ್ತು, ನೆಕ್ಸ್ಟ್ ಡೇ ಸೈಲೆಂಟ್ ಆಗಿತ್ತು.
ಒಂದು ರಿಯಾಕ್ಷನ್ ಇಂದ ಬರ್ತಾ ಇರೋದು, ನನ್ನಿಂದಲ್ಲ. ದಯವಿಟ್ಟು ಹೋಗಿ ಅವ್ರಿಗೆ ಕೇಳ್ಕೊಂಬನ್ನಿ, ನೀವು ಯಾರಿಗೆ ಹೇಳಿದ್ದು ಅಂತ. ನಮಗೆ ಅಂತ ಹೇಳಿ ನಾನು ಅದಕ್ಕೆ ಕರೆಕ್ಟ್ ಆಗಿ ಏನು ಉತ್ತರ ಕೊಡ್ಬೇಕೋ ಕೊಡ್ತೀನಿ. ಪ್ಲೀಸ್ ಆಸ್ಕ್ ದಟ್ ಪರ್ಸನ್ ಹೂಮ್ ದೆ ಮೆಂಟ್. ಅವ್ರು ಯಾರು ಹೇಳಿದಾರೋ ಪಾಪ, ಅವ್ರಿಗೆ ಏನ್ ನೋವಿದೆಯೋ ನನಗೆ ಗೊತ್ತಿಲ್ಲ. ನನ್ ಬಗ್ಗೆ, ನಲ್ಪಾಡ್ ಬಗ್ಗೆ, ರಾಜಗೌಡ್ರ ಬಗ್ಗೆ ಅಂತ ನಾವೇ ಅನ್ಕೋಬೇಕು? ಇಷ್ಟು ಕ್ಯಾಮ್ರಾ ಇದೆ, ಇಷ್ಟು ತಾಕತ್ತಿದೆ. ನಾನಂತೂ ಹೇಳಿದೆ ನಾನು ಯಾರಿಗೆ ಹೇಳಿದ್ದು ಅಂತ. ಹೇಳ್ಸಿ, ನಮ್ದೇ ಅಂತ ತಗೊಂಡ್ರೆ ನಾವು 3 ಜನನೂ ಬರ್ತೀವಿ ಉತ್ತರ ಕೊಡಕ್ಕೆ. ಹೇಳ್ದೇನೆ ನಾನು ರಿಯಾಕ್ಟ್ ಮಾಡೋದು ತಪ್ಪಾಗುತ್ತೆ. ವೇದಿಕೆಯನ್ನು ಸಿದ್ದರಾಮಯ್ಯ ಹತ್ತುತ್ತಾರೆ, ಡಿಕೆಶಿ ಅವರು ಹತ್ತುತ್ತಾರೆ. ಅವರು ಯಾರಿಗೆ ಹೇಳಿದ್ದಾರೋ ಏನು ನೋವಿದೆಯೋ ಗೊತ್ತಿಲ್ಲ ಎಂದ ಸುದೀಪ್. ಕೆಲವರು ವೇದಿಕೆ ಮೇಲೆ ನಿಂತ್ಕೊಂಡು ದರ್ಶನ್ ಬಗ್ಗೆ ಮಾತನಾಡ್ತಿದ್ದಾರೆ ಅನ್ನೋ ವಿಜಯಲಕ್ಷ್ಮಿ ಅವರ ಮಾತಿಗೆ ಪ್ರತಿಕ್ರಿಯಿಸಿದ ಸುದೀಪ್, ಸಿದ್ದರಾಮಯ್ಯ ಅವರು, ಡಿಕೆಶಿ ಅವರು, ಶಿವಣ್ಣ ಎಲ್ಲರೂ ವೇದಿಕೆ ಹತ್ತಾರೆ. ಹಾಗಾದ್ರೆ ಅವರ ಮಾತು ಯಾರಿಗೆ ಅನ್ನೋ ಪ್ರಶ್ನೆ ಇಲ್ಲಿ ಮುಖ್ಯವಾಗುತ್ತೆ. ಪಾಪ ಅವರು ಯಾರಿಗೆ ಹೇಳಿದ್ದಾರೋ ಏನು ನೋವಿದೆಯೋ, ನಾನು ಹೆಣ್ಮಗು ಬಗ್ಗೆ ಮಾತನಾಡಲ್ಲ ಅಂತ ಸುದೀಪ್ ಹೇಳಿದ್ದಾರೆ. ಕೆಲವೊಂದು ವ್ಯಕ್ತಿಗಳು ದರ್ಶನ್ ಅವ್ರು ಇಲ್ಲದೆ ಇದ್ದಾಗ ಅವ್ರ ಬಗ್ಗೆ ಹಾಗೆ ಅವ್ರ ಫ್ಯಾನ್ಸ್ ಬಗ್ಗೆ ವೇದಿಕೆ ಮೇಲೆ ಹೋಗೋದು, ನಿಂತ್ಕೊಂಡು ಮಾತಾಡೋದು, ಚಾನೆಲ್ ಮೀಡಿಯಲ್ಲಿ ಕೂತ್ಕೊಂಡು ಮಾತಾಡೋದು, ಹೊರ ಕೂತ್ಕೊಂಡು ಮಾತಾಡೋದು ಎಲ್ಲ ಮಾಡ್ತಿದ್ದಾರೆ. ಅದೇ ಜನಗಳು ದರ್ಶನ್ ಅವ್ರು ಇದ್ದಾಗ ಅವ್ರು ಬೆಂಗಳೂರಲ್ಲಿ ಇರ್ತಾರಾ ಇಲ್ವಾ ಅಂತಾನೆ ಗೊತ್ತಾಗಲ್ಲ, ಎಲ್ಲಿ ಮಾಯ ಆಗ್ತಾರೆ ಅಂತಾನೂ ಗೊತ್ತಾಗಲ್ಲ. ವೇದಿಕೆ ಹತ್ತಿ ಏನೋ ನನ್ನದು ನೋಡಿಲ್ಲ, ಇವತ್ತು ಇಂಟರ್ವ್ಯೂ ಯಾರು ಹೇಳಿದ್ರು ವೇದಿಕೆ ಹತ್ತಿ ಇಂಟರ್ವ್ಯೂಗಳು ಕೊಡ್ತಾ ಇದಾರೆ. ಅಲ್ಲಿ ನೋಡಿದ್ರೆ ಡಿ.ಕೆ. ಸರ್ ಹತ್ತುತ್ತವ್ರೆ, ಸಿದ್ದರಾಮಯ್ಯ ಅವರು ಹತ್ತುತ್ತಾರೆ, ವೇದಿಕೆ ಇಂಟರ್ವ್ಯೂ ಕೊಡ್ತಾವ್ರೆ. ಅವರ ಈ ಕಡೆ ಇವರು ಶಿವಣ್ಣ ಅವರು ಹತ್ತುತ್ತಾ ಇದಾರೆ. ಅವರ ನಾವು ಹತ್ತುತ್ತಾ ಇದೀವಿ. ಯಾರು ಅಂತ ಗೊತ್ತಿಲ್ಲದೆ ನೀವು ನನಗೆ ಕೇಳೋದು ತಪ್ಪಾಗ್ಬಿಡುತ್ತಲ್ಲ. ಪಾಪ ಅವ್ರು ಏನ್ ನೋವಲ್ಲಿದಾರೋ, ಯಾರ ಬಗ್ಗೆ ಮಾತಾಡ್ತಾ ಇದಾರೋ ನನಗೆ ಗೊತ್ತಿಲ್ಲ. ನಾವು ಆ ತರ ಅಲ್ಲ, ಯಾವ್ದೋ ಹೆಣ್ಮಗು ಬಗ್ಗೆ ಮಾತಾಡಲ್ಲ. ಸುದೀಪ್ ನನಗೆ ಹೇಳಿದ್ದು ಅಂತ ಬೇರೆ ಕಲಾವಿದರು ಯಾಕೆ ಹೇಳಿಲ್ಲ? ಶಿವಣ್ಣನ ಬಗ್ಗೆ ನಾನ್ಯಾಕೆ ಮಾತಾಡ್ಲಿ ಎಂದ ಕಿಚ್ಚ ಸುದೀಪ್. ಯುದ್ಧಕ್ಕೆ ಸಿದ್ಧ ಅಂತ ಸುದೀಪ್ ಹೇಳಿದ್ದು 45 ಸಿನಿಮಾ ವಿರುದ್ಧವ ಅನ್ನೋ ಪ್ರಶ್ನೆಯೂ ಎದುರಾಗಿತ್ತು. ಆದ್ರೆ ಇದಕ್ಕೆ ಸ್ಪಷ್ಟನೆ ನೀಡಿರೋ ಸುದೀಪ್, ಶಿವಣ್ಣನ ಬಗ್ಗೆ ನಾನೇಕೆ ಮಾತನಾಡ್ಲಿ ಅಂತ ಹೇಳಿದ್ದಾರೆ. ಚಿತ್ರರಂಗದಲ್ಲಿ ಬೇರೆ ಕಲಾವಿದರು ಇದ್ದಾರೆ, ಅವರೇಕೆ ಸುದೀಪ್ ನನಗೆ ಹೇಳಿದ್ದು ಅಂತ ಭಾವಿಸ್ಲಿಲ್ಲ ಅಂತ ದರ್ಶನ್ ಫ್ಯಾನ್ಸ್ಗೂ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ಪ್ರತಿ ಕಡೆ ಕೂತಲ್ಲಿ 45 ಹೊಗಳ್ತೀನಿ, ತಮ್ಮ ಅಂತೀನಿ, 45 ಬಗ್ಗೆ ಮಾತಾಡ್ತೀನ, ಅರ್ಜುನ್ ಬಗ್ಗೆ ಮಾತಾಡ್ತೀನ. ದಯವಿಟ್ಟು ಶಿವನ್ಗೆ ಹೋಗಿ ಕೇಳಿ, ಸುದೀಪ್ ಅವ್ರು ನಿಮ್ಗೆ ಆಡಿದಂತ ಅವ್ರು ನಕ್ಬಿಡ್ತಾರೆ. ಚಿತ್ರರಂಗದಲ್ಲಿ ಬೇರೆ ಕಲಾವಿದರೇ ಇಲ್ವಾ? ಅವ್ರು ಯಾರು ಯಾಕೆ ಅನ್ಲಿಲ್ಲ ಅವ್ರಿಗೆ ಹೇಳಿದ್ದು ಅಂತ? ಚಿತ್ರರಂಗದಲ್ಲಿ ಉಪೇಂದ್ರ ಸರ್ ಇದ್ದಾರೆ, ಶಿವಣ್ಣ ಇದ್ದಾರೆ, ದುನಿಯಾ ವಿಜಯ್ ಇದ್ದಾರೆ, ಗೋಲ್ಡನ್ ಸ್ಟಾರ್ ಇದ್ದಾರೆ, ರಿಷಬ್ ಶೆಟ್ಟಿ ಇದ್ದಾರೆ, ರಕ್ಷಿತ್ ಶೆಟ್ಟಿ ಇದ್ದಾರೆ, ಧ್ರುವ ಸರ್ಜಾ ಅವರಿದ್ದಾರೆ, ಯಶ್ ಇದ್ದಾರೆ. 1 ಗಂಟೆ ಮಾತ್ರ ಟಂಗ್ ಅಂತದೆ. ಈಗ ಆ ದೇವಸ್ಥಾನಕ್ಕೆ ಹೋಗಿ ನೀವು ಕೇಳ್ಬೇಕು, ಯಾಕೆ 5 ಸತಿ ಪೂಜೆ ಮಾಡ್ತೀರಿ ಅಂತ ನನಗೆ ಗೊತ್ತಿತ್ತು. ಒಟ್ನಲ್ಲಿ ಹುಬ್ಬಳ್ಳಿಯಲ್ಲಿ ಯುದ್ಧಕ್ಕೆ ಸಿದ್ಧ ಎಂದು ಸಮರ ಘೋಷಿಸಿದ್ದ ಸುದೀಪ್ ತಮ್ಮ ಮಾತಿಗೆ ಖಡಕ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ದರ್ಶನ್ ಮತ್ತು ಸುದೀಪ್ ಫ್ಯಾನ್ಸ್ ನಡುವಿನ ವಾರ್ ಇಲ್ಲಿಗೆ ನಿಲ್ಲುತ್ತೋ ಮುಂದುವರಿಯುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.